ರಾಜರತ್ನಾಕರ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತಹ ತಾಯಿ ಪಾತ್ರವನ್ನು ನಿಭಾಯಿಸ್ತಿದ್ದೀರ. ಬಿಕಾಸ್ ನೀವು ಮಾಡುವಂತಹ ನ್ಯಾಚುರಲ್ ಆ್ಯಕ್ಟಿಂಗ್ ಈಗಾಗಲೇ ಸೀರಿಯಲ್ಸು ಸಿನಿಮಾಗಳಲ್ಲೆಲ್ಲ ನೋಡಿದ್ದಾರೆ. ಸೊ ಈ ಒಂದು ಪಾತ್ರದ ಬಗ್ಗೆ ಹೇಳೋದಾದರೆ, ಈ ಪಾತ್ರ ನಾನು ಇದುವರೆಗೂ ಮಾಡಿಲ್ಲದೆ ಇರೋದಕ್ಕಿಂತ ವಿಭಿನ್ನವಾಗಿದೆ. ಯಾಕೆಂತಂದರೆ ಮಿಕ್ಸ್ಡ್ ಎಮೋಷನ್ಸ್ ತುಂಬ ಬರುತ್ತೆ. ಒಂದು ಕಡೆ ಮಗಾನ ಮಮಕಾರ ತುಂಬ ಜಾಸ್ತಿ, ಇನ್ನೊಂದು ಕಡೆ ಇಂಥವನ್ನ ಹೆತ್ತುಬಿಟ್ನಲ್ಲ ಅಂತ ಒಂಥರ ಸಂಕಟ. ಆಮೇಲೆ ತಾತ ಬೈಯಕ್ಕೆ ಹೋದ್ರು ಇಲ್ಲ ನನ್ನ ಮಗ ಅನ್ನೋದಿರುತ್ತೆ ನೋಡಿ. ಕೆಲವು ತಾಯಂದಿರಿಗೆ ಹೇಗೆ ಅಂತಂದರೆ, ಮಗ ಬೆಳೆದು ದೊಡ್ಡವನಾದ್ರೂ ಅವನಿನ್ನೂ ಚಿಕ್ಕ ಮಗುನೇ, ಅವ್ನು ತಪ್ಪು ಮಾಡಿದ್ರು ಇಲ್ಲ ಇಲ್ಲ ಇದು ಬೇರೆಯವರಿಂದ ಆಗಿರೋದು, ಆ ರೀತಿಯಾದಂಥ ಸ್ವಭಾವನೂ ಇದೆ. ಹಾಗಾಗಿ ಎಲ್ಲ ಥರದ್ದು ಪಾತ್ರವನ್ನು ಭಾವನೆಗಳನ್ನು ತೋರ್ಸೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದೇ ಥರಕ್ಕೆ ಸ್ಟಿಕ್ ಆನ್ ಆಗಲ್ಲ. ಈಗ ಕೆಲವು ಸಿನಿಮಾದಲ್ಲಿ ಆ ತಾಯಿ ಅಂದರೆ ಅದೇ ಥರ ಇರ್ತಾಳೆ, ಇದರಲ್ಲಿ ಇಲ್ಲ, ತುಂಬ ಬೇರೆ 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 ರೀತಿಯಾದ ಭಾವನೆಗಳು ಬರೋದ್ರಿಂದ ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ಕಡೆ ಹಸ್ತಿರುವಂತಹ ಹಕ್ಕಿ ಈ ಥರ ಒಂದು ಪಾತ್ರ ಸಿಕ್ಕಾಗ ತುಂಬ ತಮ್ಮಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಬಿಕಾಸ್ ನೀವೇ ಹೇಳ್ತಾ ಇದ್ದೀರ ನಿಮ್ಮ ಪಾತ್ರದಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಏನಕ್ಕೋಸ್ಕರ ಇಂಥ ಮಗನನ್ನು ಹೆತ್ನೋ, ಒಂದು ಕಡೆ ಜವಾಬ್ದಾರಿ, ಇನ್ನೊಂದು ಕಡೆ ಮಗನ ಸೆಂಟಿಮೆಂಟ್, ಇನ್ನೊಂದು ಕಡೆ ತಾಯಿ ಪ್ರೀತಿ, ಇದೆಲ್ಲವನ್ನು ಮಿಕ್ಸ್ಡ್ ಎಮೋಷನ್ ಅನಿಸುತ್ತೆ. ಹೌದು, ಡೆಫಿನೆಟಾಗಿ ಇವಾಗ ಪ್ರತಿಯೊಂದು ಪಾತ್ರನೂ ನೀವು ಈ ಚಲನಚಿತ್ರದಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿರ್ದೇಶಕರು ಅನ್ನೋದು ಕಾಣಿಸುತ್ತೆ. ಎಲ್ಲರೂ ಅವರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ. ಚಂದನ್ ಅವರಂತೂ ಬಿಡಿ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು ಅವರಿಲ್ಲಿಲ್ಲ ಪಕ್ಕದಲ್ಲಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಇಡೀ ಚಲನಚಿತ್ರನ ಅವ್ರಿಗೆ ತಗೊಂಡು ಹೋಗಿದ್ದಾರೆ ಮುಂದೆ ಅಂದರೆ ಒಂದು ಸೆಕೆಂಡ್ಗೂ ಸಹ ಇದು ಆ್ಯಕ್ಟಿಂಗ್ ಅನಿಸಲ್ಲ ಚಂದನ್ ಅವ್ರದ್ದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆಮೇಲೆ ಭಾಳ ಟ್ಯಾಲೆಂಟೆಡ್ ಇದ್ದಾರೆ ಅವರು. ಡ್ಯಾನ್ಸಲ್ಲಿ ನೋಡ್ಬೋದು, ನೀವು ಫೈಟಿಂಗಲ್ಲಿ ನೋಡ್ಬೋದು, ಅಥವಾ ನಮ್ಮನ್ನು ಕಷ್ಟ ಕೊಡೋದು ಇರಬಹುದು ಮನೆಯಲ್ಲಿ. ಪ್ರತಿಯೊಂದು ನಿಮಗೆ ಎಲ್ಲೂ ಆ್ಯಕ್ಟಿಂಗ್ ಅನ್ನಿಸದೇ ಇರೋ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅವರು. ಹ್ಯಾಟ್ಸ್ ಆಫ್ ಟು ಹಿಮ್. ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಚಂದನ್ ಅವರು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದ್ದಾರೆ. ಮೊನ್ನೆ ಅಷ್ಟೇ ಒಂದಷ್ಟು ತಾಯಂದರಿಗೆ ಪ್ರೀಮಿಯರ್ ಶೋನ ಮಾಡಿದ್ರು ಅವರು. ಅಲ್ಲೆಲ್ಲನೂ ಹೊಗಳ್ತಾ ಇದ್ರು. ತಾಯಿ ಸೆಂಟಿಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತಾಯಿ ಕ್ಯಾರೆಕ್ಟ್ರು. ಅದಾದಮೇಲೆ ಲಾಸ್ಟಲ್ಲಿ ಹೆಣದ ಮೇಲೆ ಹಣ ಹಾಯ್ಕೊಳ್ಳುವಂತಹ ಒಂದು ಸೀನು. ಹಾಗೆಯೇ ಆಶಾರಾಣಿ ಮೇಡಮ್ ಕೂಡ ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಯಮುನಾ ಮೇಡಮ್ಮು ಅಂತ ಹೇಳ್ಬಿಟ್ಟು. ಸೊ ತುಂಬ ಈಗಾಗಲೇ ರಿಲೀಸ್ಗೂ ಮೊದಲೇ ಪ್ರೀಮಿಯರ್ ಶೋನಲ್ಲಿ ಇಷ್ಟೊಂದು ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಹೇಗೆ ಪ್ರೌಡ್ ಫೀಲ್ ಆಗ್ತಿದೆ ಅಂತ? ಡೆಫಿನೆಟ್ಲಿ. ನಾನು ಫಸ್ಟ್ ಟೈಮು ಅದಕ್ಕೆ ಮುಂಚೆನೂ ನಮಗೆ ಒಂದು ಪ್ರೀಮಿಯರ್ ಶೋ ಹಾಕಿ ತೋರಿಸಿದ್ರು. ಸತ್ಯ ಹೇಳ್ತೀನಿ, ನಾವು ಕೆಲಸ ಮಾಡುವಾಗಲೇ ಬೇರೆ ಥರ ಫೀಲಿಂಗ್ ಇರುತ್ತೆ. ಸಿನಿಮಾ ಎಂಡ್ ಪ್ರಾಡಕ್ಟ್ ನೀವು ನೋಡಿದಾಗ, ಎಡಿಟಿಂಗು, ಮ್ಯೂಸಿಕ್ಕು ಎಲ್ಲ ಆದಮೇಲೆ ನೋಡಿದಾಗ ನಾವು ಮಾಡಿದ ಸಿನಿಮಾನೇನಾ ಇದು ಅಂತ ಅನಿಸ್ಬಿಡುತ್ತೆ. ಆ ಥರ ನಾನು ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗಿದ್ದು ಈ ಒಂದು ನಮ್ಮ ಸಿನಿಮಾನ ನೋಡಿದಾಗ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದುಬಿಟ್ಟಿದೆ. ನಾನು ಸತ್ಯ ಹೇಳಬೇಕು ಅಂತಂದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮಗೇನು ನಮ್ಮ ಪಾತ್ರದ ಮೇಲೆ ನಾವು ಗಮನ ಕೊಟ್ಟಿರ್ತೀವಿ, ಬಂದಿರ್ತೀವಿ, ಓವರಾಲ್ ನೋಡಿರಲ್ಲ. ಬಟ್ ತುಂಬಾ ಸೊಗಸಾಗಿ ಬಂದಿದೆ. ನನ್ನ ಪಾತ್ರದ ಬಗ್ಗೆ ಹೇಳಿದ್ರಿ, ಖಂಡಿತ ಹೆಮ್ಮೆ ಆಗುತ್ತೆ. ಆಶಾರಾಣಿ ಮೇಡಮ್ಮು ಓದ್ಸಲ ನಂದು ಅವ್ರದ್ದೆಲ್ಲ ಒಂದು ಪ್ರಮೋಷನ್ ಇದಕ್ಕೆ ಬಂದಿದ್ವಿ. ಆ ಸಮಯದಲ್ಲಿ ಅವರು ಇಂಟರ್ವ್ಯೂವ್ರಿಗೆ ಒಂದು ಮಾತು ಹೇಳ್ತಾರೆ, ನಂಗೆ ಭಾಳ ಖುಷಿ ಆಯಿತು. ಅವ್ರು ಅಂದ್ಕೊಂಡ್ರು ಅವರೇ ತಾಯಿ ಪಾತ್ರ ಮಾಡಿದ್ದಾರೆ ಆಶಾರಾಣಿ ಅವರು ಅಂತ. ಸೊ ಕೇಳಿದ್ರು, ನೀವು ಮಾಡಿದ್ದೀರಾ ಅಂತ. ಎಂಥ ಒಳ್ಳೆ ಪಾಯಿಂಟ್ ಹೇಳಿದ್ರು ಅಂದರೆ ಅವರು, ಆ ಪಾತ್ರಕ್ಕೆ ಈ ಥರ ಕ್ಯಾರೆಕ್ಟರ್ ಅಂತ ಬಂದ ತಕ್ಷಣ ಅಲ್ಲಿ ಚಾಯ್ಸೇ ಇರಲಿಲ್ಲ, ಯಮುನಾ ಮೇಡಮ್ ಅಂತ ಫಿಕ್ಸ್ ಆಗಿದ್ರು. ಯಾಕೆ ಅಂತಂದರೆ ಅದು ತೀರಾ ಲೋ ಕ್ಲಾಸ್, ಅಂದರೆ ಊಟ ಮಾಡೋಕ್ಕಿಲ್ಲ ಅನ್ನೋ ಥರದ ಕುಟುಂಬ. ಆಶಾರಾಣಿ ಮೇಡಮ್ನ ಹಾಕ್ಕೊಂಡ್ರೆ, ಅವರು ಹೇಳಿದ್ದು, ಹಾಕ್ಕೊಂಡ್ರೆ ಚೆನ್ನಾಗಿ ನಾನು ಉಂಡು ತಿಂದು ದಷ್ಟಪುಷ್ಟವಾಗಿದ್ದೀನಿ, ಯಾರು ಇವ್ರಿಗೆ ಬಡಿಸ್ತಾನ ಇದೆ ಅಂತ ಅನಿಸಲ್ಲ. ಯಮುನಾ ಮೇಡಮ್ನ ನೋಡಿದ ತಕ್ಷಣ ಇವ್ರಿಗೆ ಬಡತನ ಇದೆ, ಕಷ್ಟ ಇದೆ, ಯಾವಾಗಲೂ ಮೂಳೆ ಬಿಟ್ಕೊಂಡು. ಸೊ ಹಾಗಾಗಿ ಇವರು ಕರೆಕ್ಟ್ ಅಂತ ನಮಗೆ ಮೊದಲನೇ ದಿನದಿಂದನೇ ಅಲ್ಲಿ ಬೇರೆ ಚಾಯ್ಸೇ ಇರಲಿಲ್ಲ ಅಂತ ಆಶಾರಾಣಿ ಮೇಡಮ್ ತುಂಬ ಚೆನ್ನಾಗಿ ಪಾಪ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನನಗೆ ರಿಯಲೈಸ್ ಆಯಿತು, ಹೌದಲ್ವಾ ಅಂತ. ಸೊ ಚೆನ್ನಾಗಿ ಬಂದಿದೆ ಪಾತ್ರ ಅಂತೂ, ಅಮೇಝಿಂಗ್. ಆಮೇಲೆ ಜನ ಹೊಗಳಿದಾಗ ಏನಾಗುತ್ತೆ, ಆ ಪಾತ್ರನ ಇಷ್ಟಪಟ್ಟಾಗ ಇನ್ನು ಕಲಾವಿದರಿಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಪುರಸ್ಕಾರ ಇನ್ನು ಯಾವುದೂ ಇಲ್ಲ. ಸೊ ಹಾಗಾಗಿ ತುಂಬ ತುಂಬ ಖುಷಿ ಇದೆ. ಎಲ್ಲ ಒಂದು ಕಡೆ ನೀವು ಮಾಡುವಂತಹ ಆಹಾರ ಪದಾರ್ಥಗಳೇ ಇವತ್ತು ಈ ಒಂದು ಕ್ಯಾರೆಕ್ಟರ್ ಸಿಗೋವಾಗ ಮಾಡ್ತು ಅಂತಲೂ ಹೇಳ್ಬೋದು. ನೀವು ಯೂಸ್ ಮಾಡುವಂತಹ ಒಂದಷ್ಟು ಡಯಟ್ ಆಗಿರ್ಬೋದು, ಮನೆ ಕೆಲಸ ನೀವು ಹೇಳ್ತಾ ಇರ್ತೀರ. ಬಿಕಾಸ್ ಯಾಕೆಂತಂದರೆ ಆಲ್ರೆಡಿ ನಮ್ಮ ಚಾನಲ್ಲೇ ಸಾಕಷ್ಟು ಕಂಟೆಂಟನ್ನು ಕೊಟ್ಟಿದ್ದೀರ. ನಾನು ಮಾಡುವಂಥ ಅಡುಗೆ ಆಗಿರ್ಬೋದು, ನಾನು ಮಾಡುವಂತಹ ಒಂದು ಫುಡ್ ಮೇಂಟೆನೆನ್ಸ್ ಆಗಿರ್ಬೋದು, ಮತ್ತಷ್ಟು ವಿಚಾರ, ಮನೆ ಕೆಲಸ ಎಲ್ಲನೂ ಅದೇ ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಆಯಿತು ಅನಿಸುತ್ತೆ. ಖಂಡಿತ. ಅದರಲ್ಲೂ ಈ ರೀತಿ ಪಾತ್ರ ಇದು ನನ್ನ ಮೊದಲನೇ ಸಲ ಅಲ್ಲ, ಇದು ವಿಭಿನ್ನವಾಗಿದೆ. ಆದರೆ ಈ ರೀತಿ ಒಂದು ಬಡ ಕುಟುಂಬದ
ತಾಯಿ, ಕಣ್ಣೀರು ಹಾಕುವಂಥ ತಾಯಿ, ಹೊಟ್ಟೆಗಿಲ್ಲದೆ ಬಟ್ಟೆಗಿಲ್ಲದೆ ಇರುವಂತಹ ತಾಯಿ, ಈ ಥರ ಪಾತ್ರ ನನಗೆ ಆಶಾರಾಣಿ ಮೇಡಮ್ ಹೇಳಿದ್ಮೇಲಂತೂ ಏನಕ್ಕೆ ಅಂತ ಕನೆಕ್ಷನ್ ಸಿಕ್ತು ನನಗೆ. ನೀವು ಹೇಳಿದಾಗ ಈಗ ನಾನು ಸ್ವಲ್ಪ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಆ ರೀತಿಯಾದಂತಹ ಸಿಚುವೇಶನ್ ಬಂದಾಗ ಅದು ನ್ಯಾಚುರಲ್ ಆಗಿ ಬರುತ್ತೆ. ಈಗ ನಮ್ಮ ರಾಜರತ್ನಾಕರದಲ್ಲಿ ಇರುವಂಥ ತಾಯಿ ಸೋಮಾರಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ? ತೀರಾ ಬಡತನದಿಂದ ಬಂದಿರೋರು ಮನೆಯೂ ನಿಭಾಯಿಸಬೇಕು, ಅಡುಗೆ ತಿಂಡಿನೂ ಮಾಡಬೇಕು, ಹೊರಗಡೆ ಹೋಗಿ ದುಡ್ಕೊಂಡು ಬರಬೇಕು ಅಂತ ನಾಲಾಯಕ್ ಮಗ. ಸೊ ಹಾಗಾಗಿ ಅಂಥ ಕ್ಯಾರೆಕ್ಟರ್ಗೆ ನೀವು ಹೇಳಿದಾಗೆ ನನ್ನ ಜೀವನ ಶೈಲಿ ಏನಿದೆ ಹೋಗ್ಬಿಡುತ್ತೆ. ಡೈರೆಕ್ಟ್ರು ಹೇಳಿದ ತಕ್ಷಣ ಓ ಹೌದಲ್ವಾ ಅಂತ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗುತ್ತೆ. ಮೇಡಮ್ ನೀವು ಕಷ್ಟಪಡ್ತಿರ್ತೀರ, ಅಲ್ಲಿ ಲೇಟಾಗಿ ಹೋಗ್ತಿರ್ತೀರ ಅವ್ರ ಮನೆ ಕೆಲಸಕ್ಕೆ, ಇದು ಮುಗಿಸ್ಬಿಟ್ಟು ಓಡೋಗಬೇಕು, ಅಷ್ಟರಲ್ಲಿ ನಿಮ್ಮ ನಾಲಾಯಕ್ ಮಗ ರಾತ್ರಿ ಮನೆಗೆ ಬಂದಿರಲ್ಲ, ಬೆಳಗ್ಗೆ ಬರ್ತಾನೆ. ಅದು ಅಂದಾಗ ನಂಗೆ ಸಿಚುವೇಶನ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಒಳ್ಳೆ ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಿ ನೀವು. ಯಾಕಂತಂದರೆ ಅದೇ ರೀತಿ ನಾನು ಒಂಥರ ಲೈಫ್ನು ನೋಡ್ಕೊಂಡು ಹೋಗೋದು, ಎಲ್ಲೂ ಟೈಮ್ ವೇಸ್ಟ್ ಆಗದೆ ಇರೋ ಹಾಗೆ. ಅಂದರೆ ಜವಾಬ್ದಾರಿಗಳು ಹಾಗೇ ಇದೆ, ವೇಸ್ಟ್ ಮಾಡಬಾರ್ದು ಅಂತಲ್ಲ, ಜವಾಬ್ದಾರಿಗಳು ಹಾಗೇ ಇದೆ. ಮನೆ ನೋಡ್ಕೋಬೇಕು, ಹೊರಗಡೆ ಹೋಗಿ ಆ್ಯಕ್ಟ್ ಮಾಡೋದಕ್ಕೆ ಬರೋವಂತಹ ಅವಕಾಶಗಳನ್ನ ಬೇಡ ಅನ್ನೋಷ್ಟು ಕಟುಕಲಲ್ಲ ನಾನು ಕಲಾವಿದೆಯಾಗಿ. ಸೊ ಹಾಗಾಗಿ ಅದನ್ನು ಮಾಡಬೇಕು ಅಂತ ಮನೆ ಅಂತೂ ನನಗೆ ಟಾಪ್ ಪ್ರಯಾರಿಟಿ, ಮಕ್ಕಳು, ಮನೆ, ಗಂಡ. ಸೊ ಹಾಗಾಗಿ ನೀವು ಹೇಳಿದಾಗೆ ಅದನ್ನು ನಿಭಾಯಿಸಿದಂಥವಳಿಗೆ ಇಂಥ ಸಿಚುವೇಶನ್ನು ನನಗೆ ಚಲನಚಿತ್ರದಲ್ಲಿ ಬಂದಾಗ ಈಸಿಯಾಗಿ ರಿಲೇಟ್ ಆಗುತ್ತೆ. ಸೊ ಅದು ನ್ಯಾಚುರಲ್ ಆಗಿ ಆ್ಯಕ್ಟಿಂಗು ಕೂಡ ಬರುತ್ತೆ. ನನಗೆ ಪ್ರಶ್ನೆ ಇಷ್ಟ ಆಯಿತು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಕನ್ನಡ ಅಂತ ಬಂದ ತಕ್ಷಣ ನಿಮ್ಮ ಭಾಷಾ ಶೈಲಿ ಆಗಿರ್ಬೋದು, ಕನ್ನಡದ ಮೇಲೆ ನಿಮಗಿರುವಂತಹ ಪ್ರೀತಿ ಆಗಿರ್ಬೋದು, ಹೇಳಬೇಕಾಗಿಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಅದು ಒಂದಷ್ಟು ವಿಡಿಯೋಗಳ ಮೂಲಕ ಕನ್ನಡಿಗರನ್ನು ಎಂಟರ್ಟೈನ್ ಮಾಡಿದೆ. ಅಷ್ಟೊಂದು ಇಷ್ಟಪಡ್ತಾರೆ ನಿಮ್ಮ ಭಾಷಾ ಶೈಲಿಯನ್ನು. ಅದೇ ರೀತಿ ಒಬ್ಬ ದೊಡ್ಡ ಕಲಾವಿದನಾಗಿ ಕನ್ನಡ ಚಿತ್ರರಂಗದಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡು ಇಲ್ಲೂ ಕೂಡ ಅಭಿಮಾನಿಗಳನ್ನು ಹೊಂದಿರುವಂತಹ ವ್ಯಕ್ತಿ ಕಮಲ್ ಹಾಸನ್ ಅವರು ತಗ್ ಲೈಫ್ ಸಿನಿಮಾ ರಿಲೀಸ್ ವೇಳೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಇವತ್ತು ಅವರೇ ಸಫರ್ ಆಗ್ತಿದ್ದಾರೆ. ಬಿಕಾಸ್ ಯಾಕೆಂತಂದರೆ ಕನ್ನಡಕ್ಕೆ ಅವಮಾನ ಮಾಡಿದ್ರೆ ಯಾರೂ ಉಳಿಯಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಇದಕ್ಕಿಂತ ಬೇರೆ ಬೇಕಾಗಿಲ್ಲ ಅನಿಸುತ್ತೆ. ಸೊ ಒಬ್ಬ ಕನ್ನಡತಿಯಾಗಿ, ಕನ್ನಡದ ಸೊಸೆಯಾಗಿ, ಕನ್ನಡದ ಮಗಳಾಗಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ? ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಎಲ್ಲದಕ್ಕಿಂತ ಮೊದಲು ಹೇಳಬೇಕಂದ್ರೆ, ಎಲ್ಲ ವ್ಯಕ್ತಿಗೂ ಅವರ ಭಾಷೆ, ಅವರ ನೆಲ, ಅವರ ಜಲ, ಅವರ ತನ ಒಂದು ಏನಿರುತ್ತಲ್ವ ಅದರಲ್ಲಿ ತುಂಬ ಭಾವುಕರಾಗಿರ್ತೀವಿ, ಒಂದು ಬೇರೆ ಭಾವನೆಗಳನ್ನ ಹೊಂದಿರ್ತೀವಿ. ಅದನ್ನು ಅದು ಯಾವುದೇ ದೇಶದವರಾಗಲಿ, ಯಾವುದೇ ಮೂಲೆಯವರಾಗಲಿ ಅದನ್ನು ನಾವು ನೋಯಿಸೋಕ್ಕೆ ಹೋಗಬಾರ್ದು. ಅದು ಬೇಸಿಕ್ ಒಬ್ಬ ಮನುಷ್ಯನಿಗೆ ಇರಬೇಕಾದಂಥ ಒಂದು ಜ್ಞಾನ. ಅಂಥದ್ರಲ್ಲಿ ಅವರು ಕಮಲ್ ಹಾಸನ್ ಅವರು, ನಾನು ಇದುವರೆಗೂ ಅವ್ರನ್ನ ತುಂಬ ಬುದ್ಧಿವಂತರು, ಆಮೇಲೆ ತುಂಬ ಒಂಥರ ತಿಳ್ಕೊಂಡಂಥವ್ರು, ಜೀವನನ ಸಮತೋಲನವಾಗಿ ನಡೆಸ್ಕೊಂಡು ಹೋಗ್ತಾ ಇರೋರು ಅಂತ ಈ ರೀತಿಯಾಗೆಲ್ಲ ನಾನು ಅಂದ್ಕೊಂಡಿದ್ದೆ. ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ. ಈ ರೀತಿಯಾದಂಥದ್ದು ಒಂದು ಭಾವನೆಗಳಿರುತ್ತಲ್ವ, ಆ ರೀತಿ ಅಂದ್ಕೊಂಡಿದ್ದೆ ನಾನು. ಆದರೆ ಅವರು ಇದು ಮಾಡಿದ್ದೇನಿದೆ ತುಂಬ ಬೇಸಿಕ್ ತಿಂಗಳು ಎಡು ಬಿಟ್ರಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಯಾರಿಗೂ ನೋವು ಕೊಡುವಂಥ ವಿಚಾರಕ್ಕೆ ನಾವು ಮುಟ್ಟಕ್ಕೆ ಹೋಗ್ಬಾರ್ದು. ಈಗ ನಮ್ಮ ತಾಯಿ ಬಗ್ಗೆ ಹೇಳಿದ್ರೆ ತಡ್ಕೋತೀವ, ನಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರು ಏನೋ ಆಮೇಲೆ ನೋಡ್ಕೊಳ್ತೀನಿ ಇವನ್ನ ಅಂತ ಅನ್ಬಹುದು. ತಾಯಿ ಬಗ್ಗೆ ಯಾರಾದರೂ ಮಾತಾಡಿದರೆ ಅದೇ ಭಾವನೆ ನಮಗೆ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲದ ಮೇಲೆ ಇರುತ್ತೆ ಮಂಜು ಅವರೇ. ಅದನ್ನು ಕೆಣಕಿದ್ರೆ ನೀವಾಗೆ ರೋಷ ಹುಟ್ಟಿಸ್ತೀರಾ ಒಬ್ಬರಲ್ಲಿ. ನಾರ್ಮಲಾಗಿ ಇರೋರ್ಗು ಸಹ ನೀವು ರೋಷ ಹುಟ್ಟಿಸ್ತೀರಾ. ಇವಾಗ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವಳು. ಕನ್ನಡ ಅಂತಂದರೆ ನನಗೆ ಇವತ್ತಿಗೂ, ನನಗೆ ಇಂಗ್ಲೀಷ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ಕೊಳಕ್ಕೆ ನನಗೇನೂ ನಾಚಿಕೆ ಆಗಲ್ಲ. ಆದರೆ ನನಗೆ ಕನ್ನಡ ಅನ್ನೋದೇ ನನ್ನ ಒಂದು ಐಡೆಂಟಿಟಿ. ಅದನ್ನು ಒಬ್ಬರು ಆಟ ಆಡಿಸುವಾಗ, ಇವಾಗ ಅದು ಯಾವುದೋ ಸಿನಿಮಾ ಅಂದ್ರಿ ಇಲ್ಲೂ ರಿಲೀಸ್ ಆಗುತ್ತೆ ಆಳು ಮೂಡು ಅಂತ, ಆಮೇಲೆ ಗೊತ್ತಾಯ್ತು ಅವ್ರು ಯಾಕೆ ಇಷ್ಟೆಲ್ಲ ಪಾಪ ಶ್ರಮ ಪಟ್ಟರು ಅಂತ. ಅಲ್ಲಿ ಚೆನ್ನಾಗಿಲ್ಲ ಆ ಸಿನಿಮಾ. ಈಗ ಇದು ಬಾಲಿವುಡಲ್ಲೆಲ್ಲ ಏನು ಮಾಡ್ತಾರೆ, ಸಿನಿಮಾ ಮುಂಚೆ ಏನೋ ಒಂದು ಕಿರಿಕ್ ಮಾಡ್ಕೋತಾರೆ. ಯಾಕೆ? ಇದು ಕೊಡೋಕ್ಕೆ ಏನೋ ಪ್ರಮೋಷನ್ದು ಸ್ಟ್ರಾಟಜಿ ಹಾಕ್ಕೊಂಡು ಏನೋ ಮಾಡ್ತಾರೆ. ನಾವುಗಳು ಪಾಪ ಕನ್ನಡದವರು ನೇರ ದಿಟ್ಟವಾಗಿ ಬಂದ್ರಪ್ಪ ನೋಡ್ರಪ್ಪ ಸಿನಿಮಾ ಚೆನ್ನಾಗಿದೆಯಪ್ಪ ಅಂತ ಪಾಯಿಂಟ್ಸ್ ಹೇಳ್ತೀವಿ. ಬೇರೆಯವ್ರು ಹಾಗಲ್ಲ, ಏನೋ ಒಂದು ಹುಡುಕೋತಾರೆ ಅಂಶನ, ಅದರಿಂದ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಣ, TRP ಕ್ರಿಯೇಟ್ ಮಾಡೋಣ, ಜನ ಅವಾಗಲಾದರೂ ಸಿನಿಮಾ ಬಗ್ಗೆ, ಆ ಸಿನಿಮಾದ ಹೆಸರು ಕಿವಿಯೊಳಗೆ ಹೋಗಲಿ ಅಂತ ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೆ. ನಾನು ಇದನ್ನು ಮೊದಲನೇ ದಿನವೇ ಹೇಳಿದೆ, ಇದು ಏನೂ ಅಲ್ಲ, ಸಿನಿಮಾ ಸಾಮಾನ್ಯ ಸುಮಾರಾಗಿ ಬಂದಿರಬೇಕು, ಅದಕ್ಕೋಸ್ಕರ ಏನೋ ಸ್ಟ್ರಾಟಜಿ ಉಪಯೋಗಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಸರಿಯಾಗಿ ಸಿನಿಮಾ ರಿವ್ಯೂನೂ ಆ ರೀತಿಯೇ ಬಂದಿದೆ. ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ಮಾತಾಡಿ ಅವ್ರುಗಳಿಗೆ ಪುಕ್ಸಟ್ಟೆ ಪ್ರಚಾರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಈಗ ನಮ್ಮ ಕನ್ನಡದ ಜನರ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳಿದೆ. ಕನ್ನಡ ಜನರ ಬಗ್ಗೆ ಮಾತಾಡೋಣ, ನಮ್ಮ ಜನರು ಮಾಡ್ತಾ ಇರೋಂಥ ಕೆಲಸದ ಬಗ್ಗೆ ಮಾತಾಡೋಣ, ಅವ್ರಿಗೆ ಯಾಕೆ ಬಿಟ್ಟು ಪ್ರಚಾರ ಕೊಡೋದು ಅಂತ ನಾನು ಅಂದ್ಕೋತೀನಿ. ಇಲ್ಲ ಒಂದು ಕಡೆ ಇಷ್ಟೆಲ್ಲ ಆದರೂ ಕೂಡ ಕ್ಷಮೆ ಅನ್ನುವಂಥ ಒಂದು ಸಣ್ಣ ಪದ, ಆ ಸಣ್ಣ ಪದನ ಹೇಳಿದ್ರೆ ಅವರು ವ್ಯಕ್ತಿ ದೊಡ್ಡವರಾಗ್ತಾರೆ.
ನಾವು ತಪ್ಪು ಮಾಡಿದ್ದೀವೋ ಇಲ್ವೋ ಗೊತ್ತಿಲ್ಲ, ಅವ್ರು ಮಾಡಿದ್ದಾರೆ ಅಂತ ಇಲ್ಲಿ ಇಡೀ ಕರ್ನಾಟಕಕ್ಕೂ ಗೊತ್ತು, ಇಡೀ ದೇಶಕ್ಕೂ ಗೊತ್ತು. ಆ ಕ್ಷಮೆ ಕೇಳೋದ್ರಲ್ಲಿ ಅದರಲ್ಲೂ ಕೂಡ ಅವರು ಎಲ್ಲೋ ಒಂದು ಕಡೆ ಅಹಂ ಅನ್ನೋದು ಬಿಟ್ಕೊಡ್ತಿಲ್ಲ, ಈಗೋ ಅನ್ನೋದನ್ನ ಬಿಟ್ಕೊಡ್ತಿಲ್ಲ. ಸುಪ್ರೀಂ ಕೋರ್ಟ್ ಮತ್ತೊಂದು ಕಡೆ ಏನಂತಂದರೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅನ್ನೋವಂಥ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಕನ್ನಡ ಈಗಾಗಲೇ ನೀವು ಹೇಳಿದಾಗಲೇ ರಿವ್ಯೂ ಬಂದಿಲ್ಲ. ಅಲ್ಲಿನ ತಮಿಳಿನ ಹೆಣ್ಮಕ್ಳೇ ಕೂಡ ಕನ್ನಡಿಗರು ತುಂಬ ಅದೃಷ್ಟವಂತರು, ಕನ್ನಡದ ಮಕ್ಕಳೆಲ್ಲನೂ ಸೇಫ್ ಆದರೂ ಈ ಸಿನಿಮಾವನ್ನು ನೋಡೋದ್ರಿಂದ, ಇಲ್ಲಾಂದರೆ ಬೋರ್ ಹೊಡೆಯುತ್ತಿತ್ತು, ದುಡ್ಡೆಲ್ಲ ವೇಸ್ಟ್ ಆಗ್ತಿತ್ತು ಅಂತ ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಪಾಪ ಅವ್ರ ಪ್ರೊಡ್ಯೂಸರ್ ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡಿಸ್ತಾ ಇದ್ದಾರೆ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ತಪ್ಪು ಮಾಡ್ತಿದ್ದಾರೆ ಪಾಪ. ಏನು ಬರಲ್ಲ ಇಲ್ಲಿ, ಏನು ಗಿಟ್ಟಲ್ಲ, ಕೈಯಿಂದ ಇನ್ನೂ ಸ್ವಲ್ಪ ಹೋಗುತ್ತೆ ಹೊರತು ಏನು ಗಿಟ್ಟಲ್ಲ ಅವರಿಗೆ. ಹಾಗಾಗಿ ನಾನಂತೂ ಖಂಡಿತ ನೋಡಲ್ಲ ಎನಿವೆ. ಬಟ್ ನಾನು ಹೇಳಿದ್ನಲ್ಲ, ಇದ್ರ ಬಗ್ಗೆ ಜಾಸ್ತಿ ಮಾತಾಡಿ ಆ್ಯಕ್ಚುಲಿ ಅವ್ರಿಗೆ ಪ್ರಚಾರ ಕೊಡಬಾರದು ಅನ್ನೋದು ನನ್ನ ಪಾಯಿಂಟು. ಬೇಡ, ನಾವು ನಮ್ಮ ಕೆಲಸಗಳ ಬಗ್ಗೆ ಮಾತಾಡ್ಕೊಳ್ಳೋಣ, ಅವ್ರ ಬಗ್ಗೆ ಯಾಕೆ ಬೇಕೋ. ಅಲ್ಲಿ ನೋಡಿದ ಜನನೇ ಉಗಿತಾ ಇದ್ದಾರೆ. ಸೊ ನಮಗೆ ಬೇಡ ಅದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.